ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 3ನೇ ಅಧ್ಯಾಯ ವರುಣ ದರ್ಶನ ಕೇಳಿ. ಆಕಾಶ ಮಾರ್ಗದಲ್ಲಿ ತನ್ನ ಮಂತ್ರಿಗಳೊಡನೆ ತಮ್ಮೆಡೆಗೆ ಬರುತ್ತಿದ್ದ ವಿಭೀಷಣನನ್ನು ವಾನರರು ಕಂಡು ತಮ್ಮೊಡನೆ ಅವನು ಯುದ್ಧಕ್ಕಾಗಿ ಬರುತ್ತಿರುವನೆಂದು ಶಂಕಿಸಿ ಮರದ ಕೊಂಬೆಗಳನ್ನು ಬಂಡೆಗಳನ್ನು ಹಿಡಿದು ನಿಂತು ಯುದ್ಧ ಮಾಡಲು ಸುಗ್ರೀವನ ಅಪ್ಪಣೆಯನ್ನು ಬೇಡಿದರು. ಆಗ ವಿಭೀಷಣನು ಅವರನ್ನು ಕುರಿತು, ಅವಿವೇಕಿಯೂ ದುರ್ವೃತ್ತನೂ ಆದ ರಾವಣನ ಕಿರಿಯ ತಮ್ಮನೇ ನಾನು. ನನ್ನ ಹೆಸರು ವಿಭೀಷಣನೆಂದು. ಅದಿರಲಿ, ತಾನು ಕದ್ದು ತಂದ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಬೇಕೆಂದು ಕೇಳಿದರು. ಕಾಲೋಚಿತವಾದ ಅವನು ತನ್ನ ಹಿತವಚನವನ್ನು ಲಕ್ಷಿಸಲಿಲ್ಲ. ಆ ರಾವಣನಿಂದ ದಾಸನಂತೆ ಅವಮಾನ ಹೊಂದಿದ ನಾನು ಮಹಾತ್ಮನಾದ ಶ್ರೀರಾಮನನ್ನು ಶರಣು ಹೋಗಲು ಬಂದಿದ್ದೇನೆ. ಈ ನನ್ನ ಮಾತುಗಳನ್ನು ಜಾಗ್ರತೆಯಾಗಿ ಆತನಿಗೆ ತಿಳಿಸಿ ಎಂದನು. ವಿಭೀಷಣನು ತನ್ನ 4 ಮಂತ್ರಿಗಳೊಡನೆ ಬಂದಿರುವುದನ್ನು ಸುಗ್ರೀವನು ಶ್ರೀರಾಮನಿಗೆ ತಿಳಿಸಿ, ಶತ್ರುವಿನ ತಮ್ಮನಾದ ಅವನು ಕಪಟಿಯಾಗಿರಬಹುದೆಂದೂ ಅವನು ನಮ್ಮ ರಹಸ್ಯವನ್ನು ತಿಳಿಯುವ ಮುನ್ನ ಅವನನ್ನು ಸಂಹರಿಸುವುದು ಯೋಗ್ಯವೆಂದು ನುಡಿದನು. ಆಗ ಶ್ರೀರಾಮನ ಸಮೀಪದಲ್ಲಿದ್ದ ಹನುಮಂತನು ವಾನರ ವೀರರನ್ನು ಕುರಿತು ಈ ರೀತಿ ಹೇಳಿದನು. ಶ್ರೀರಾಮಚಂದ್ರ, ನಾನು ದೊಡ್ಡವನೆಂಬ ಅಭಿಮಾನದಿಂದ ಈ ಮಾತನ್ನು ಆಡುತ್ತಿಲ್ಲ. ನಾನು ಲಂಕೆಗೆ ಹೋಗಿದ್ದಾಗ ಕಂಡುದರಿಂದ ಹೇಳುತ್ತಿದ್ದೇನೆ. ವಿಭೀಷಣನನ್ನು ಪರಿಗ್ರಹಿಸುವ ವಿಷಯದಲ್ಲಿ ಉಳಿದ ಮಂತ್ರಿಗಳು ಆಡಿದ ಮಾತುಗಳನ್ನು ಕೇಳಿದ್ದೇನೆ. ವಿಭೀಷಣನಲ್ಲೀಗ ಗೂಢಚಾರರನ್ನು ಕಳಿಸಿ ಅವನ ಗುಟ್ಟನ್ನು ಭೇದಿಸುವುದು ಯೋಗ್ಯವಲ್ಲ. ರಾವಣನಲ್ಲಿರುವ ದುಷ್ಟತನವನ್ನು ಕಂಡು ರೋಸಿ, ನಿನ್ನಲ್ಲಿರುವ ಸುಗುಣಗಳನ್ನು ಪರಾಕ್ರಮವನ್ನು ಕಂಡು ಮೆಚ್ಚಿ ಇಲ್ಲಿಗೆ ವಿಭೀಷಣನು ಬಂದಿದ್ದಾನೆ. ಅವನು ಪ್ರಸನ್ನವಾದ ಮುಖವನ್ನು ನೋಡಿದರೆ ಅವನ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವವೂ ಇರುವಂತೆ ತೋರುವುದಿಲ್ಲ. ಅವನ ಮಾತು ಸ್ಪಷ್ಟವಾಗಿದೆ. ನಿನ್ನ ಯುದ್ಧೋದ್ಯೋಗವನ್ನು, ರಾವಣನ ದುಷ್ಟ ನಡತೆಯನ್ನು ಕಂಡು ವಾಲಿ ವಧೆ, ಸುಗ್ರೀವ ಅಭಿಷೇಕವನ್ನು ಕೇಳಿ ತಾನು ರಾಜ್ಯವನ್ನು ಬಯಸಿ ನಿನ್ನಲ್ಲಿಗೆ ಬಂದಿರಬಹುದೆಂದು ತಿಳಿಯುತ್ತೇನೆ. ಆದ್ದರಿಂದ ವಿಭೀಷಣನನ್ನು ಪರಿಗ್ರಹಿಸುವುದೇ ಲೇಸೆಂದು ನನಗೆ ತೋರುತ್ತದೆ. ಆ ಬಳಿಕ ಶ್ರೀರಾಮನು ಸುಗ್ರೀವನನ್ನು ಕುರಿತು, ಸುಗ್ರೀವ, ನನ್ನ ಬೆರಳ ತುದಿಯಿಂದಲೇ ಸಮಸ್ತ ಲೋಕವನ್ನು ನಾಶ ಮಾಡುವಲ್ಲ ಶಕ್ತಿಯುಳ್ಳ ನನಗೆ ಯಾರಿಂದಲೂ ಹೆದರಿಕೆ ಎಂಬುದೇ ಇಲ್ಲ. ನನ್ನಲ್ಲಿಗೆ ಬಂದ ತನಗೆ ಹಗೆಯಾದ ಬೇಡನಿಗೆ ತನ್ನ ಶರೀರ ಮಾಂಸವನ್ನು ಕೊಟ್ಟು ಕಪೋತವು ತೃಪ್ತಿಪಡಿಸಿತಂತೆ. ಆಗಿರುವಲ್ಲಿ ಶರಣಾಗತನಾಗಿ ಬಂದಿರುವವನು ನಾನು ರಕ್ಷಿಸಬೇಡವೇ? ಒಮ್ಮೆ ನನಗೆ ಶರಣ ಬಂದಿರುವನೆಂದವನಿಗೆ ಅಭಯವನ್ನು ಕೊಡುವುದೇ ನನ್ನ ವ್ರತ. ಈಗ ರಾವಣನೇ ಬಂದರೂ ಅವನಿಗೆ ಅಭಯ ಕೊಡುತ್ತೇನೆ. ಈಗಿರುವಲ್ಲಿ ವಿಭೀಷಣನ ಮಾತೇನು? ಅವನನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬಾ ಎಂದನು. ಶ್ರೀರಾಮನು ವಿಭೀಷಣನಿಗೆ ಅಭಯವನ್ನು ಕೊಟ್ಟೊಡನೆಯೇ ಆ ರಾಕ್ಷಸ ಶ್ರೇಷ್ಠನು ತನ್ನ 4 ಮಂತ್ರಿಗಳೊಡನೆ ಭೂಮಿಗೆ ಎಳೆದು ಶ್ರೀರಾಮನಲ್ಲಿಗೆ ಬಂದು ಅವನಿಗೆ ನಮಸ್ಕಾರ ಮಾಡಿದನು. ನಾನು ರಾವಣನ ತಮ್ಮ, ಅಣ್ಣನಿಂದ ಅವಮಾನಿತನಾಗಿ ಈಗ ನಿನ್ನ ಶರಣು ಹೋಗಲು ಬಂದಿದ್ದೇನೆ. ಸ್ನೇಹಿತರು, ಬಂಧುಬಾಂಧವರು, ಧನಧಾನ್ಯ ಇವೆಲ್ಲವನ್ನು ತ್ಯಾಗ ಮಾಡಿ ಬಂದಿರುವ ನನ್ನ ಕ್ಷೇಮ ನಿನ್ನನ್ನು ಸೇರಿದೆ. ಅಲ್ಲದೆ ರಾಕ್ಷಸರನ್ನು ಸಂಹರಿಸುವ ಕಾರ್ಯದಲ್ಲಿ ನನ್ನ ಶಕ್ತಿ ಇರುವ ಮಟ್ಟಿಗೆ ನಿನಗೆ ಸಹಾಯ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ವಿಭೀಷಣನ ಮಾತನ್ನು ಕೇಳಿ ಪ್ರಸನ್ನಗೊಂಡು ಶ್ರೀರಾಮನು ಕಡಲಿನಿಂದ ನೀರನ್ನು ತರಿಸಿ ಎಲ್ಲ ವಾನರೆದುರಿಗೆ ಲಂಕಾರಾಜ್ಯದ ಪಟ್ಟವನ್ನು ವಿಭೀಷಣನಿಗೆ ಕಟ್ಟಿಸಿದನು. ಶ್ರೀರಾಮನ ಅನುಗ್ರಹವನ್ನು ಕಂಡು ವಾನರರು ಅವನ ಕಾರ್ಯವನ್ನು ಬಾಯಿ ತುಂಬ ಹೊಗಳಿದರು. ಇಷ್ಟೆಲ್ಲ
ಮುಗಿದ ಮೇಲೆ ಸಮುದ್ರವನ್ನು ದಾಟುವ ಚಿಂತೆ ವಾನರಿಗೆ ಬಲವಾಯಿತು. ವರುಣನನ್ನು ಶ್ರೀರಾಮನು ಶರಣು ಹೋಗುವುದೇ ಸಾಗರವನ್ನು ದಾಟಲು ಉಪಾಯವೆಂದು ವಿಭೀಷಣನು ಸೂಚಿಸಿದನು. ಬುದ್ಧಿವಂತನಾದ ವಿಭೀಷಣನ ಮಾತು ಶ್ರೀರಾಮನಿಗೂ ರುಚಿಸಿತು. ವೇದಿಯಲ್ಲಿರುವ ಅಗ್ನಿಯಂತೆ ದರ್ಭೆಯ ಹಾಸಿಗೆಯ ಮೇಲೆ ಸಮುದ್ರದ ತೀರದಲ್ಲಿ ವರುಣನನ್ನು ಪ್ರಾರ್ಥಿಸುವ ಸಲುವಾಗಿ ಕುಳಿತುಕೊಂಡನು. ಹೀಗೆ ಶ್ರೀರಾಮನು ಪರಿಶುದ್ಧನಾಗಿ ತನ್ನ ತೋಳನ್ನೇ ತಲೆದಿಂಬನ್ನಾಗಿ ಮಾಡಿಕೊಂಡು ಸಾಯುತ್ತೇನೆ, ಇಲ್ಲ ಕಡಲನ್ನು ದಾಟುತ್ತೇನೆ ಎಂದು ನಿಶ್ಚಯಿಸಿ ದರ್ಭೆಯ ಹಾಸಿಗೆಯಲ್ಲಿದ್ದು 3 ದಿನಗಳು ಹಗಲೆನ್ನದೆ ರಾತ್ರಿಯನ್ನದೆ ವರುಣನನ್ನು ಪ್ರಾರ್ಥಿಸಿದನು. ಇಷ್ಟಾದರೂ ವರುಣನು ಶ್ರೀರಾಮನ ವಿಷಯದಲ್ಲಿ ಪ್ರಸನ್ನನಾಗಲಿಲ್ಲ. ಇದನ್ನು ಕಂಡು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ವರುಣನ ಈ ಗರ್ವವನ್ನು ನೋಡಿದೆಯಾ? ಕೋಪದಲ್ಲಿರದಿರುವಿಕೆ, ಸಹನೆ, ಒಳ್ಳೆಯ ಮಾತುಗಳನ್ನಾಡುವುದು ಇವೇ ಮೊದಲಾದ ಸತ್ಪುರುಷರ ಲಕ್ಷಣಗಳೆಂದು ದುಷ್ಟರಾದವರು ಶಕ್ತಿಹೀನತೆಯೆಂದು ತಿಳಿಯುತ್ತಾರೆ. ದುಷ್ಟನೂ ದಯಾಶೂನ್ಯನೂ ಆದ ಸತ್ಪುರುಷನನ್ನು ಲೋಕ ಗೌರವಿಸುತ್ತದೆ. ಯಶಸ್ಸು, ರಣದಲ್ಲಿ ಜಯ ಇವುಗಳನ್ನು ಒಳ್ಳೆಯತನದಿಂದ ಹೊಂದಲು ಈ ಲೋಕದಲ್ಲಿ ಸಾಧ್ಯವಿಲ್ಲ. ಈಗ ನನ್ನ ಬಾಣಗಳಿಂದ ಈ ಸಮುದ್ರವನ್ನು ಶೋಷಿಸಿಬಿಟ್ಟು ದಾರಿ ಮಾಡುತ್ತೇನೆ. ಕಪಿಗಳು ಕಾಲ್ನಡಿಗೆಯಿಂದಲೇ ಈ ಸಮುದ್ರವನ್ನು ದಾಟಿ ಹೋಗಲಿ. ನನ್ನನ್ನು ಶಕ್ತಿಹೀನನೆಂದು ತಿಳಿದಿರುವ ಈ ವರುಣನ ವಿಷಯದಲ್ಲಿ ಸಹನೆಯನ್ನು ತೋರಕೂಡದು. ನನ್ನ ಬಿಲ್ಲುಬಾಣಗಳನ್ನು ಜಾಗೃತೆಯಿಂದ ತೆಗೆದುಕೊಂಡು ಬಾ ಎಂದನು. ಹೀಗೆಂದು ನಡೆದು ಪ್ರಳಯ ಕಾಲದ ಅಗ್ನಿಯಂತೆ ಕೋಪಗೊಂಡ ಶ್ರೀರಾಮಚಂದ್ರನು ತನ್ನ ಬಿಲ್ಲಿನಲ್ಲಿ ಬ್ರಹ್ಮಾಸ್ತ್ರವನ್ನು ತೊಟ್ಟು ಅಭಿಮಂತ್ರಿಸಿ ಅದನ್ನು ಕಿವಿಯವರೆಗೂ ಸೆಳೆದನು. ಆಗ ಬೆಟ್ಟ ನಡುಗಿದವು, ಭೂಮಿ ಆಕಾಶದಲ್ಲಿ ಬಿರುಕುಬಿಟ್ಟಂತಾಯಿತು. ಕತ್ತಲೆ ಲೋಕವನ್ನು ಮುಸುಕಿತು. ನದಿಗಳು ಸರೋವರಗಳು ಕ್ಷೋಭೆಗೊಂಡವು. ಆಕಾಶದಿಂದ ಧೂಮಕೇತುಗಳು ನೆಲಕ್ಕುರುಳಿದವು. ಬಿರುಗಾಳಿ ಮರಗಳನ್ನು, ಬೆಟ್ಟದ ಶಿಖರಗಳನ್ನು ಉರುಳಿಸುತ್ತಾ ಬಲವಾಗಿ ಬೀಸಿತು. ಪ್ರಾಣಿಗಳು ಭಯಗೊಂಡು ಭಯಂಕರವಾಗಿ ಕೂಗಿದವು. ಆಗ ಭೀಮಾಕಾರದ ಅಲೆಗಳಿಂದ ಕೂಡಿ ನೋಡುವವರಿಗೆ ಹೆದರಿಕೆಯುಂಟು ಮಾಡುತ್ತಿದ್ದ ಆ ಸಾಗರವು ತನ್ನ ಎಲ್ಲೆಯಿಂದ ಒಂದು ಗಾವದ ಹಿಂದಕ್ಕೆ ಸರಿಯಿತು. ಆಗ ಸಾಗರದ ಮಧ್ಯದಲ್ಲಿ ಮೇರುಪರ್ವತದ ತುದಿಯಲ್ಲಿ ಹುಟ್ಟುವ ಸೂರ್ಯನಂತೆ ವರುಣನು ಕಾಣಿಸಿಕೊಂಡನು. ಸುಂದರವಾದ ದೇಹ, ಹೊಳೆಯುತ್ತಿರುವ ಮುಖ, ಅಗಲವಾದ ಕಣ್ಣುಗಳು, ಇವುಗಳಿಂದ ನೋಡಲು ಮನೋಹರವಾದ ಅರುಣನು ಕೆಂಪು ವಸ್ತ್ರ ಮತ್ತು ಹೂವುಗಳನ್ನು ಧರಿಸಿ ನಾನಾ ರತ್ನಗಳಿಂದ ಅಲಂಕೃತನಾಗಿ ಗೈರಿಕಾದಿ ಧಾತುಗಳಿಂದ ಶೋಭಿತನಾದ ಹಿಮವಂತನಂತೆ ಕಾಣಿಸಿಕೊಂಡನು. ಗಂಗಾ, ಸಿಂಧೂ ನದಿಗಳಿಂದ ಸುತ್ತುವರೆದ ವರುಣನು ಶ್ರೀರಾಮನ ಬಳಿಗೆ ಕೈ ಮುಗಿದು ಈ ಮಾತುಗಳನ್ನು ಹೇಳಿದನು. ರಾಮಚಂದ್ರ, ನನ್ನಲ್ಲಿ ಪ್ರಸನ್ನನಾಗು. ಅಗಾಧವಾಗಿಯೂ ಅನೇಕ ಪ್ರಾಣಿಗಳಿಂದ ಕೂಡಿದ ಇರುವ ಈ ನೀರನ್ನು ನಾನು ಹಿಡಿದು ನಿಲ್ಲಿಸಲಾರೆ. ಇದು ನನ್ನ ಸ್ವಭಾವ. ದಂಡನೆಯ ಭಯದಿಂದಲೂ ಹಾಗೆ ಮಾಡಲು ಸಾಧ್ಯವಿಲ್ಲ. ನಿನ್ನ ಸೈನ್ಯಗಳು ಈ ಸಾಗರ ದಾಟುವವರೆಗೆ ನನ್ನಿಂದಾಗಲಿ ನನ್ನಲ್ಲಿರುವ ಪಕ್ಷಿಗಳಿಂದಾಗಲಿ ನಿನಗೆ ತೊಂದರೆ ಉಂಟಾಗುವುದಿಲ್ಲ. ತಂದೆಗೆ ಸಮಾನಾದ ಶಕ್ತಿಯುಳ್ಳ ವಿಶ್ವಕರ್ಮನ ಮಗನಾದ ನಳನು ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ. ನನಗೆ ಉತ್ತರದಲ್ಲಿ ಧ್ರುಮಕುಲ್ಯವೆಂಬ ಪ್ರದೇಶವಿದೆ. ಪುಣ್ಯತಮವಾದ ಆ ಪ್ರದೇಶದಲ್ಲಿ ಅಬೀರರೆಂಬ ದಸ್ಯುಗಳು ನನ್ನ ನೀರನ್ನು ಕುಡಿದು ಭಯಂಕರವಾದ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಅವರ ಸಂಪರ್ಕವನ್ನು ನಾನು ಸಹಿಸಲಾರೆ. ನಿನ್ನ ಈ ಅಸ್ತ್ರವನ್ನು ಅವರಲ್ಲಿ ಪ್ರಯೋಗಿಸಿ ನನಗೆ ಸುಖವನ್ನುಂಟು ಮಾಡು. ಹೀಗೆಂದು ಹೇಳಿ ವರುಣನು ಅದೃಶ್ಯನಾದನು. ಯುದ್ಧಕಾಂಡ ಅಧ್ಯಾಯ 4. ಶುಕಸಾರಣ ಹಿತೋಪದೇಶ. ವರುಣನ ಮಾತಿನಂತೆ ಧ್ರುಮಕುಲ್ಯನೆಂಬ ಪ್ರದೇಶದಲ್ಲಿ ದಸ್ಯುಗಳಿಲ್ಲದಂತೆ ಮಾಡಿದ ಮೇಲೆ ಶ್ರೀರಾಮನು ಸಮುದ್ರಕ್ಕೆ ಸೇತುವೆ ಕಟ್ಟುವಂತೆ ವಾನರಿಗೆ ಅಪ್ಪಣೆ ಮಾಡಿದನು. ಆಗ ವಾನರರು ಲಕ್ಷ ಸೇನೆಯಲ್ಲಿ ಹೊರಟು ನಾನಾ ವೃಕ್ಷವನ್ನು ಬೆಟ್ಟವನ್ನು ಮುರಿದು ಕಿತ್ತು ತಂದರು. ತಾಳೆ, ಮಾವು, ಬಿಲ್ವ ಮುಂತಾದ ಈ ಅವರುಗಳು ತಂದ ಮರಗಳನ್ನು, ದೊಡ್ಡ ಬಂಡೆಗಳನ್ನು
ಬೆಟ್ಟಗಳನ್ನು ಎಣಿಸಲು ಅಸಾಧ್ಯವಾಗಿತ್ತು. ನೂರಾರು ಗಾವುದಗಳವರೆಗೂ ದಾರವನ್ನು ಹಿಡಿದರು. ಮತ್ತೆ ಕೆಲವರು ಕಲ್ಲುಗಳನ್ನು ಪರೀಕ್ಷಿಸಿದರು. ಆಗ ನಳನನ್ನು ಮುಂದಿಟ್ಟುಕೊಂಡು ಪರ್ವತ ಶಿಖರಗಳಿಂದಲೂ ಹುಲ್ಲುಕಟ್ಟಿಗೆಗಳಿಂದಲೂ ಸಮುದ್ರದ ನಡುವೆ ಸೇತುವೆಯನ್ನು ಕಟ್ಟಿದರು. ಮೊದಲನೆಯ ದಿನ 14 ಗಾವುದ, ಎರಡನೆಯ ದಿನ 20 ಗಾವುದ, ಮೂರನೆಯ ದಿನ 21 ಯೋಜನೆ, ನಾಲ್ಕನೇ ದಿನ 22, ಐದನೆಯ ದಿನ 23. ಈಗ 5 ದಿನಗಳಲ್ಲಿ ಸೀತೆಯನ್ನು ನೋಡಲು ಕಾತರರಾದ ವಾನರರಿಂದ ಸೇತುವೆ ಸಿದ್ಧವಾಯಿತು. ಈ ಅದ್ಭುತವಾದ ಸೇತುವೆ ನಿರ್ಮಾಣವನ್ನು ಕಂಡು ದೇವತೆಗಳು, ಋಷಿಗಳು ಆಶ್ಚರ್ಯಗೊಂಡರು. ಕಪಿಗಳು ಸಂತೋಷದಿಂದ ನೀರಿನಲ್ಲಿ ತೇಲಾಡತೊಡಗಿದರು. ಕಡಲಿನ ಬೈತಲೆಯಂತೆ ಉಳಿಯುತ್ತಿದ್ದ ಸೇತುವೆಯ ಬಳಿ ವಿಭೀಷಣನು ತನ್ನ ಮಂತ್ರಿಗಳನ್ನು ಬಂದು ನಿಂತನು. ಆಗ ಸುಗ್ರೀವನು ರಾಮನಿಗೆ, ರಾಮಚಂದ್ರ, ನೀನು ಹನುಮಂತನ ಹೆಗಲೇರು, ಲಕ್ಷ್ಮಣನು ಅಂಗದನ ಹೆಗಲನ್ನು ಹೇರಲಿ. ಆಕಾಶದಲ್ಲಿ ಹೋಗಲು ಸಾಮರ್ಥ್ಯವುಳ್ಳ ಇವರು ನಿಮ್ಮನ್ನು ಈ ವಿಶಾಲವಾದ ಸಾಗರದಿಂದ ದಾಟಿಸುವರು ಎಂದನು. ಆಗ ಶ್ರೀರಾಮನು ಲಕ್ಷ್ಮಣನೊಡಗೂಡಿ ಸುಗ್ರೀವನಿಂದ ಕೂಡಿದ ಸೈನ್ಯದ ಮುಂಭಾಗದಲ್ಲಿ ನಡೆದನು. ಸಮುದ್ರವನ್ನು ದಾಟುವಾಗ ವಾನರ ಉತ್ಸಾಹವಂತೂ ಕೇಳತೀರದು. ಕೆಲವರು ಸೇತುವೆಯ ನಡುವೆ ನಡೆದರು, ಕೆಲವರು ಪಕ್ಕದಲ್ಲಿ ಹೋದರು, ಕೆಲವರಿಗೆ ಹೋಗಲು ದಾರಿ ಸಿಗದೆ ನೀರಿನಲ್ಲಿ ಬಿದ್ದರು, ಕೆಲವರು ಗರುಡನಂತೆ ಆಕಾಶದಲ್ಲಿ ಹಾರಾಡಿದರು. ಹೆಚ್ಚೇನು, ಲಂಕೆಯನ್ನು ಕುರಿತು ತೆರಳುತ್ತಿದ್ದ ವಾನರ ಸೈನ್ಯದಲ್ಲಿ ಉತ್ಸಾಹದಿಂದ ಉಂಟಾದ ಧ್ವನಿ ಸಮುದ್ರ ಘೋಷವನ್ನೇ ಅಡಗಿಸಿತು. ಹೀಗೆ ಹೊರಟ ಸೈನ್ಯ ಸಮುದ್ರವನ್ನು ದಾಟಿ ನೀರು ನೆರಳು ಹಣ್ಣುಗಳಿಂದ ಸಮೃದ್ಧವಾದ ದಕ್ಷಿಣ ತೀರದಲ್ಲಿ ಬೀಡುಬಿಟ್ಟಿತು. ತಕ್ಷಣವೇ ಶ್ರೀರಾಮನು ಆದ ಶಕುನಗಳನ್ನು ಕಂಡು ವಿಭೀಷಣ ಸುಗ್ರೀವರೊಡನೆ ಬೀಡುಬಿಟ್ಟೊಡನೆಯೇ ಸೈನ್ಯವನ್ನು ವ್ಯೂಹದ ರೀತಿಯಲ್ಲಿ ನಿಲ್ಲಿಸಲು ಅಪ್ಪಣೆ ಮಾಡಿದನು. ಅಂಗದನು ತನ್ನ ಬಾಲವನ್ನು ತೆಗೆದುಕೊಂಡು ನೀಲನೊಡನೆ ವಾನರರ ಸೈನ್ಯದ ಮಧ್ಯದಲ್ಲಿ ನಿಲ್ಲಲಿ, ವೃಷಭನು ಬಲಭಾಗದಲ್ಲಿ ನಿಲ್ಲಲಿ, ಗಂಧಮಾದವನು ಎಡಭಾಗದಲ್ಲಿ ನಿಲ್ಲಲಿ, ನಾನು ಮತ್ತು ಲಕ್ಷ್ಮಣನು ವಾನರ ಸೈನ್ಯದ ಅಗ್ರಭಾಗದಲ್ಲಿ ನಿಲ್ಲುತ್ತೇವೆ. ಜಾಂಬವಂತ, ಸುಷೇಣ, ವೇಗದರ್ಶಿ ಈ ಮೂವರು ಸೈನ್ಯದ ಮಧ್ಯಭಾಗವನ್ನು ಕಾಪಾಡಲಿ. ಹೀಗೆಂದು ವಾನರ ಸೈನ್ಯವನ್ನು ಗರುಡ ವ್ಯೂಹದ ಆಕಾರದಲ್ಲಿ ನಿಲ್ಲಿಸಿದನು. ವಾನರರು ಬೆಟ್ಟಗುಡ್ಡವನ್ನು ಹಿಡಿದು ರಾಕ್ಷಸರನ್ನು ಕೊಂದು ಲಂಕೆಯನ್ನು ಮುತ್ತಲು ಉತ್ಸಾಹ ಕೂಡಿ ಶ್ರೀರಾಮನ ಅಪ್ಪಣೆಗಾಗಿ ಕಾಯುತ್ತಿದ್ದರು. ಶ್ರೀರಾಮನು ವಾನರರಿಂದ ಕೂಡಿ ಸಮುದ್ರವನ್ನು ದಾಟಿದನೆಂಬ ವರ್ತಮಾನ ರಾವಣನಿಗೆ ತಿಳಿಯಿತು. ಆಗ ಅವನು ಮಂತ್ರಿಗಳಾದ ಶುಕಾಸರಣರನ್ನು ತನ್ನಲ್ಲಿಗೆ ಕರೆಸಿಕೊಂಡು ಅವರಿಗೆ ಈ ರೀತಿ ನುಡಿದನು. ರಾಮನು ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಅದನ್ನು ದಾಟಿ ಲಂಕೆಯ ಬಳಿಗೆ ಬಂದನು. ಸಾಗರಕ್ಕೆ ಸೇತು ಬಂದವೆಂಬ ಮಾತನ್ನೇ ನಾನು ನಂಬಲಾರೆ. ಆದರೂ ಈಗ ನಾನು ಶತ್ರು ಬಲವೆಷ್ಟುವೆಂಬುದನ್ನು ತಿಳಿಯಬೇಕು. ಆದ್ದರಿಂದ ಗುಟ್ಟಾಗಿ ನೀನು ವಾನರ ಸೈನ್ಯವನ್ನು ಹೊಕ್ಕು ವಾನರ ಸೈನ್ಯದ ಸಂಖ್ಯಾಬಲ, ರಾಮನಿಗೂ ಸುಗ್ರೀವನಿಗೂ ಬೇಕಾದ ಮಂತ್ರಿಗಳು, ಕಪಿಗಳ ಬಿಡಾರದ ವಿವರ, ರಾಮಲಕ್ಷ್ಮಣರ ಬಲಪರಾಕ್ರಮ, ಕಪಿಗಳಲ್ಲಿ ಪ್ರಧಾನರು ಮತ್ತು ಕಪಿಸೇನೆಯ ಸೇನಾಧಿಪತಿ ಈ ವಿವರಗಳನ್ನು ಬೇಗ ತಿಳಿದು ಬನ್ನಿ ಎಂದು ಅಪ್ಪಣೆ ಮಾಡಿದನು. ರಾವಣನಿಂದ ಬೀಳ್ಕೊಟ್ಟ ಶುಕಸರಣರು ವಾನರ ರೂಪವನ್ನು ಧರಿಸಿ ಕಪಿಸೈನ್ಯವನ್ನು ಹೊಕ್ಕರು. ಬೆಟ್ಟದ ತುದಿಯಲ್ಲಿ ವನಗಳಲ್ಲಿ ಸಮುದ್ರದ ತೀರದಲ್ಲಿ ಹಬ್ಬಿ ಹರಡಿ ಬೀಡುಬಿಟ್ಟಿದ್ದ ವಾನರ ಸೈನ್ಯವನ್ನು, ಸೇತುವೆಯನ್ನು ಆಗ ತಾನೇ ದಾಟಿದ ಮತ್ತು ಇನ್ನೂ ದಾಟುತ್ತಿದ್ದ ಸೈನ್ಯ ಭಾಗಗಳನ್ನು ಕಂಡು ಶುಕಸಾರಣರಿಗೆ ಅದನ್ನು ಎಣಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆಗ ವಿಭೀಷಣನು ಮಾಯಾರೂಪವನ್ನು ಧರಿಸಿದ ಅವನನ್ನು ಹಿಡಿದು ಶ್ರೀರಾಮನ ಮುಂದೆ ತಂದು ನಿಲ್ಲಿಸಿ ಹೇಳಿದನು, ಎಲೈ ಶತ್ರು ಸಂಹಾರಕನೇ, ರಾವಣನ ಮಂತ್ರಿಗಳಾದ ಈ ಶುಕಸಾರಣರು ಲಂಕೆಯಿಂದ ಬಂದಿದ್ದಾರೆ. ಅವರಿಬ್ಬರನ್ನು ರಾಮನನ್ನು ನೋಡಿ ಕೈಮುಗಿದು
ವಾನರ ಸೇನೆಯನ್ನು ನೋಡಿಕೊಂಡು ಬರಲು ರಾವಣನಿಂದ ಕಳುಹಿಸಲ್ಪಟ್ಟವರು ತಾವೆಂದು ಒಪ್ಪಿಕೊಂಡರು. ದಯಾವಂತ ರಾಮನು ಅವರ ಮಾತನ್ನು ಕೇಳಿ ನಕ್ಕು ನುಡಿದನು. ಅಯ್ಯ, ನೀವು ನಮ್ಮ ಸೈನ್ಯವನ್ನು ಚೆನ್ನಾಗಿ ಪರೀಕ್ಷಿಸುವುದು ಮುಗಿದಿದ್ದರೆ ಇನ್ನೂ ಹೊರಡಬಹುದು. ಹಾಗೆ ಅದು ಮುಗಿಯದಿದ್ದರೆ ವಿಭೀಷಣನು ನಿಮಗೆ ಎಲ್ಲವನ್ನೂ ಚೆನ್ನಾಗಿ ವಿವರಿಸಿ ತೋರಿಸುತ್ತಾನೆ. ನೀವು ನಿಮ್ಮ ಪ್ರಾಣಕ್ಕಾಗಿ ಹೆದರಬೇಡಿ. ಭಯಪಟ್ಟವರನ್ನು, ಆಯುಧರಹಿತರನ್ನು, ದೂತರನ್ನು, ಬಂಧನಕ್ಕೊಳಗಾದವರನ್ನು ಕೊಲ್ಲುವುದು ಧರ್ಮವಲ್ಲ ಎಂದು ವಿಭೀಷಣನ ಕಡೆ ತಿರುಗಿ, ವಿಭೀಷಣ, ಇವರು ಶತ್ರುಪಕ್ಷದ ಚಾರಣರಾದರೂ ನಮ್ಮಲ್ಲಿ ದಯೆಗಾಗಿ ಬೇಡುತ್ತಿರುವುದರಿಂದ ಇವರನ್ನು ಬಿಟ್ಟುಬಿಡು. ಅಯ್ಯ ಚಾರಣರೇ, ಕುಬೇರನ ತಮ್ಮನಾದ ರಾಮನಿಗೆ ಈ ನನ್ನ ಮಾತುಗಳನ್ನು ತಿಳಿಸತಕ್ಕದ್ದು. ನಿನ್ನ ದೇಹ ಬಲವನ್ನು, ಸೇನಾ ಬಲವನ್ನು ನಂಬಿ ಸೀತೆಯನ್ನು ಕದ್ದೊಯ್ಯಲಿಲ್ಲವೇ? ಆಗ ಆ ಬಲವನ್ನು ತೋರಿಸಲು ತಕ್ಕ ಕಾಲವಾಗಿದೆ. ನಾಳೆ ಬೆಳಗ್ಗೆ ನನ್ನ ಬಾಣಗಳು ರಾಕ್ಷಸ ಬಲವನ್ನು ನಾಶ ಮಾಡಿರುವುದನ್ನು ನೀನು ಕಣ್ಣಾರೆ ನೋಡುವೆ. ಆದ್ದರಿಂದ ನನ್ನ ಕೋಪವನ್ನು ಸಹಿಸಲು ನಿನ್ನ ಬಲದೊಡನೆ ಸಿದ್ಧನಾಗಿರು. ಹೀಗೆ ರಾಮನಿಂದ ಬಿಡುಗಡೆ ಹೊಂದಿದ ಅವರು ಲಂಕೆಗೆ ಹಿಂತಿರುಗಿ ಬಂದು ರಾವಣನನ್ನು ಕಂಡರು. ರಾವಣನನ್ನು ಕುರಿತು ಅವರಿಬ್ಬರು, ರಾಕ್ಷಸೇಂದ್ರ, ಮಾಯಾರೂಪವನ್ನು ಧರಿಸಿದ ನಮ್ಮನ್ನು ವಿಭೀಷಣನು ರಾಮನಲ್ಲಿಗೆ ಹಿಡಿದುಕೊಂಡು ಹೋದನು. ಧರ್ಮಾತ್ಮನಾದ ರಾಮನು ನಮ್ಮನ್ನು ಕೊಲ್ಲದೆ ಬಿಟ್ಟುಬಿಟ್ಟನು. ಪರಾಕ್ರಮಿಯಾದ ರಾಮನು, ಕಾಂತಿಯುತನಾದ ಲಕ್ಷ್ಮಣ, ವಿಭೀಷಣ ಮತ್ತು ಇಂದ್ರನಿಗೆ ಸಮನಾದ ಸುಗ್ರೀವ, ಈ ನಾಲ್ವರು ಐಕಮತ್ಯದಿಂದಿದ್ದಾರೆ. ಈ ನಾಲ್ವರೇ ವಾನರ ಸೈನ್ಯವಿಲ್ಲದೆ ಲಂಕೆಯನ್ನು ನಾಶ ಮಾಡಲು ಸಾಕು. ಹೆಚ್ಚೇನು, ರಾಮನೊಬ್ಬನೇ ಈ ಕೆಲಸಕ್ಕೆ ಸಮರ್ಥನಾಗಿದ್ದಾನೆ. ಸುಗ್ರೀವನಿಂದ ರಕ್ಷಿತವಾಗಿರುವ ಆ ಸೈನ್ಯವನ್ನು ಎದುರಿಸಲು ದೇವದಾನವರಿಂದಲೂ ಅಸಾಧ್ಯ. ಆದ ಕಾರಣ ಶ್ರೀರಾಮನೊಡನೆ ದ್ವೇಷ ಬಿಟ್ಟು ಸೀತೆಯನ್ನು ಅವನಿಗೆ ಕೊಟ್ಟು ಸಂಧಿ ಮಾಡಿಕೊ ಎಂದರು. ಮಂತ್ರಿಗಳ ಮಾತನ್ನು ಕೇಳಿ ಅವರು ರಾಮನಿಗೆ ಅಂಜಿ ಹಾಗೆ ನುಡಿಯುತ್ತಿರುವರೆಂದು, ನನ್ನನ್ನು ಜಯಿಸಲು ಯಾರಿಗೂ ಸಾಧ್ಯವಿಲ್ಲವೆಂದು, ಆದ ಕಾರಣ ಸೀತೆಯನ್ನು ರಾಮನಿಗೆ ಎಂದಿಗೂ ಒಪ್ಪಿಸನೆಂದು ನುಡಿದು ವಾನರ ಸೈನ್ಯವನ್ನು ನೋಡುವ ಬಯಕೆಯಿಂದ ಹಿಮವತ್ ಪರ್ವತದಂತೆ ಉನ್ನತವೂ ಶುಭ್ರವೂ ಆದ ಉಪ್ಪರಿಗೆಯನ್ನು ಏರಿದನು. ಕೋಪದಿಂದ ಕೆರಳಿದ ರಾವಣನು ಸಮುದ್ರದ ತೀರದಲ್ಲಿ, ಪರ್ವತಗಳಲ್ಲಿ, ಕಾಡುಗಳಲ್ಲಿ ಬೀಡಿಬಿಟ್ಟಿದ್ದ ಅಪಾರವಾದ ವಾನರ ಸೈನ್ಯವನ್ನು ಕಂಡು ಬೆರಗಾದನು. ಆ ಬಳಿಕ ಶುಕಸಾರಣರನ್ನು ಕುರಿತು ವಾನರ ಪ್ರಮುಖರನ್ನು, ಸುಗ್ರೀವ ರಾಮಲಕ್ಷ್ಮಣರನ್ನು ತನಗೆ ತೋರಿಸುವಂತೆ ಅಪ್ಪಣೆ ಮಾಡಿದನು. ಅವರು ಕ್ರಮವಾಗಿ ಸೇನೆಯ ಮುಂದಿದ್ದ ನೀಲ, ಪರಾಕ್ರಮಿಯಾದ ಅಂಗದ, ಅವನ ಹಿಂದೆ ಕಾಳಕ್ಕಾಗಿ ಆತುರದಿಂದ ನಿಂತಿದ್ದ ನಳ, ಶರಭ, ಕುಮುದ, ಮಹಾ ತೇಜಸ್ವಿಯಾದ ಗವಯ, ಧೂಮ್ರ, ವೃಕ್ಷವಂತ, ಕರಡಿಗೆ ಒಡೆಯನಾದ ಜಾಂಬವಂತ, ಹನುಮಂತನ ತಂದೆಯಾದ ಕೇಸರಿ, ಗವಾಕ್ಷ, ಶತಬಲಿ ಇವರೇ ಮೊದಲಾದ ವಾನರ ವೀರರನ್ನು, ಅವನ ಸೈನ್ಯವನ್ನು ತೋರಿದರು. ಆ ಬಳಿಕ ಶುಕನು ವಾನರನ್ನು ಬೆಟ್ಟಿಟ್ಟು ತೋರಿಸುತ್ತಾ ರಾವಣನನ್ನು ಕುರಿತು ನುಡಿದನು. ರಾಕ್ಷಸೇಂದ್ರ, ಗಂಗಾ ತೀರದ ಆಲದ ಮರದಂತೆ ಹಿಮವತ್ ಪರ್ವತದಲ್ಲಿ ಹುಟ್ಟಿದ ಸಾಲವೃಕ್ಷವಂತೆ ನಿಂತಿರುವ ಈ ವಾನರರನ್ನು ನೋಡು. ಇವರು ಮಹಾಬಲಶಾಲಿಗಳು ಮತ್ತು ಕಾಮರೂಪಿಗಳು. ನಾವು ಮೇಲೆ ಹೇಳಿದ ವಾನರರಲ್ಲದೆ ದೂರದಲ್ಲಿ ಆನೆಯಂತೆ ನಿಂತಿರುವ ಹನುಮಂತನನ್ನು ನೋಡು. ಹುಟ್ಟಿದೊಡನೆಯೇ ಸೂರ್ಯನನ್ನು ಹಣ್ಣೆಂದು ತಿನ್ನಬಯಸಿದ, ಸಾಗರವನ್ನು ದಾಟಿ ಸೀತೆಯನ್ನು ನೋಡಿ ಹೋದ ವೀರನೇ ಅವನು. ನಮ್ಮ ಈ ಲಂಕೆಯನ್ನು ನಾಶ ಮಾಡಲು ಇವನೊಬ್ಬನೇ ಸಾಕು. ಹನುಮಂತನ ಸಮೀಪದಲ್ಲಿ ನೀಲಮೇಘದ ಬಣ್ಣವುಳ್ಳವನು, ತಾವರೆಯಂಥ ಕಣ್ಣುಗಳುಳ್ಳವನು ಆದ ದಿವ್ಯ ಪುರುಷನೊಬ್ಬನು ನಿಂತಿರುವನು.
ಆತನೇ ಧರ್ಮಾತ್ಮನೂ ಪರಾಕ್ರಮಿಯೂ ಆದ ಶ್ರೀರಾಮಚಂದ್ರ. ಇಂದ್ರನಂತೆ ಬಲಶಾಲಿಯಾದ ಈತನು ನಿನ್ನೊಡನೆ ಯುದ್ಧ ಮಾಡಲು ತವಕಗೊಳ್ಳುತ್ತಿದ್ದಾನೆ. ಇವನ ಬಲಭಾಗದಲ್ಲಿ ಹೊಮ್ಮಣ್ಣನಂತೆ ಹೊಳೆಯುತ್ತಿರುವ ಯುದ್ಧದಲ್ಲಿ ಕುಶಲನಾದ ಅವನ ತಮ್ಮ ಲಕ್ಷ್ಮಣ. ಅಣ್ಣನಿಗೆ ಬಲಭುಜದಂತಿರುವ ಇವನನ್ನು ಗೆಲ್ಲುವುದು ಅಸಾಧ್ಯ. ರಾಮನ ಎಡಭಾಗದಲ್ಲಿರುವವನೇ ನಿನ್ನ ತಮ್ಮ ವಿಭೀಷಣ. ಲಂಕಾರಾಜ್ಯವನ್ನು ಇವನಿಗೆ ಕೊಡಿಸುವುದಾಗಿ ಶ್ರೀರಾಮನು ಭಾಷೆ ಕೊಟ್ಟಿದ್ದಾನೆ. ರಾಮ ವಿಭೀಷಣ ನಡುವೆ ಬೆಟ್ಟದಂತ ನಿಂತಿರುವವನೇ ವಾನರಾಧಿಪತಿಯಾದ ಸುಗ್ರೀವ. ಮಹಾಬಲದಿಂದ ಸುತ್ತುವರಿದ ಇವರನ್ನು ಜಯಿಸುವುದಕ್ಕೆ ಪ್ರಯತ್ನಿಸು. ನಮಗೆ ಪರಾಜಯವಾಗುವಂತೆ ನೋಡಿಕೊ. ಶುಕರು ತೋರಿಸಿದ ರಾಮಲಕ್ಷ್ಮಣರನ್ನು ಅವರ ಬಳಿ ನಿಂತಿದ್ದ ತನ್ನ ತಮ್ಮನನ್ನು ಮತ್ತು ವಾನರ ವೀರರನ್ನು ಕಂಡು ರಾವಣನಿಗೆ ಭಯವೂ ಕೋಪವೂ ಏಕಕಾಲದಲ್ಲಿ ಉಂಟಾದವು. ತನ್ನ ಎದುರಿಗೆ ಶತ್ರುಗಳನ್ನು ಹೋಡುತ್ತಿರುವ ಅವರು ಅಯೋಗ್ಯರಾದ ಮಂತ್ರಿಗಳೆಂದು ಕಾಡುಗಿಚ್ಚಿನೆದುರಿಗೆ ಗಿಡಗಳು ನಿಲ್ಲಬಾರದೆಂಬಂತೆ ತನ್ನ ಮುಂದೆ ಶತ್ರುಗಳು ನಿಲ್ಲರೆಂದು ಹಿಂದೆ ಅವರು ಮಾಡಿರುವ ಉಪಕಾರಕ್ಕಾಗಿ ಅವರನ್ನು ತಾನು ಕೊಲ್ಲಲೆಂದು ಕೃತಜ್ಞರಾದ ಅವರು ಅಲ್ಲಿಂದ ತೊಲಗಬೇಕೆಂದು ಗದರಿಸಿದನು. ಶುಕ ಸಾರಣರು ಹೊರಟು ಹೋದ ಮೇಲೆ ರಾವಣನು ನೀತಿ ವಿಷಾದರಾದ ಚಾರರನ್ನು ತನ್ನಲ್ಲಿಗೆ ಕರೆಸಿಕೊಂಡು ರಾಮನಲ್ಲಿಗೆ ಹೋಗಿ ಅವನ ಬಲ ಪರಾಕ್ರಮವನ್ನು ಮತ್ತೊಮ್ಮೆ ತಿಳಿದು ಬರುವಂತೆ ಅಪ್ಪಣೆ ಮಾಡಿದನು. ಶಾರ್ದೂಲನೆಂಬ ಚಾರನನ್ನು ಮುಂದು ಮಾಡಿಕೊಂಡು ಹೊರಟ ಅವರು ರಾವಣನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ವೇಷ ಮರೆಯಿಸಿಕೊಂಡು ಸುವೇಲ ಪರ್ವತದ ಬಳಿ ಬೀಡಿಬಿಟ್ಟಿದ್ದ ಶ್ರೀರಾಮನಲ್ಲಿಗೆ ಬಂದರು. ಶುಕಸಾರಣಿಗೆ ಉಂಟಾದ ಗತಿಯೇ ಅವರಿಗುಂಟಾಯಿತು. ಆದರೆ ಶ್ರೀರಾಮನ ದಯೆಯಿಂದ ವಾನರ ಹೊಡೆತವನ್ನು ತಪ್ಪಿಸಿಕೊಂಡು ಬರುವುದರೊಳಗಾಗಿ ಅವರಿಗೆ ಸಾಕಾಯಿತು. ರಾವಣನಲ್ಲಿದ್ದಕ್ಕೆ ಶಾರ್ದೂಲನು ಬಂದು ಶ್ರೀರಾಮನ ಬಲ ಪರಾಕ್ರಮಗಳನ್ನು ವಾನರ ಸೈನ್ಯ ಸಂಪತ್ತಿಯನ್ನು ಅವನಿಗೆ ವರ್ಣಿಸಿ ಹೇಳಿದನು. ಶ್ರೀರಾಮನು ಗರುಡ ವ್ಯೂಹವನ್ನು ರಚಿಸಿ ಲಂಕೆಯನ್ನು ಮುತ್ತಲು ಬರುತ್ತಿರುವನು. ಗುದ್ದುತ್ತಿದ್ದ ವಾನರಿಂದ ನನ್ನನ್ನು ಬಿಡಿಸಿದನು. ಈಗ ನೀನು ಮಹಾತ್ಮನಾದ ಆತನಿಗೆ ಸೀತೆಯನ್ನಾದರೂ ಕೊಡು, ಇಲ್ಲವಾದರೆ ಯುದ್ಧವನ್ನಾದರೂ ಮಾಡು. ಶಾರ್ದೂಲನ ಮಾತನ್ನು ಕೇಳಿ ರಾವಣನು ದೇವದಾನವರೆಲ್ಲರೂ ಒಟ್ಟಾಗಿ ತನ್ನೊಡನೆ ಯುದ್ಧ ಬಂದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸನೆಂದು ಹೇಳಿ ಶಾರ್ದೂಲನನ್ನು ಕಳುಹಿಸಿಕೊಟ್ಟನು. ಅಧ್ಯಾಯ 5. ಮಾಯಾಶಿರಸ್ಸು. ಶ್ರೀರಾಮನು ಸುವೇಲ ಪರ್ವತದ ಬಳಿ ಬೀಡುಬಿಟ್ಟಿರುವುದನ್ನು ಕೇಳಿ ರಾವಣನು ಭಯಗೊಂಡನು. ಬಳಿಕ ಮಂತ್ರಿಗಳನ್ನು ತನ್ನಲ್ಲಿ ಕರೆಸಿಕೊಂಡು ಮುಂದೆ ಮಾಡಬೇಕಾದ ಕಾರ್ಯವನ್ನು ನಿರ್ಧರಿಸಿ ಅವರನ್ನು ಬೀಳ್ಕೊಟ್ಟನು. ಸೀತೆಯಲ್ಲಿ ಮಾಯೆಯಿಂದ ಮೋಹ ಉಂಟು ಮಾಡಲು ವಿದ್ಯುಜ್ಜಿಹ್ವನೆಂಬ ರಾಕ್ಷಸನಿಗೆ ಮಾಯೆಯಿಂದ ರಾಮನ ತಲೆಯನ್ನು ಬಿಲ್ಲನ್ನು ಮಾಡಿಕೊಂಡು ತನ್ನನ್ನು ಹಿಂಬಾಲಿಸುವಂತೆ ಅಪ್ಪಣೆ ಮಾಡಿದನು. ಅನಂತರ ಸೀತೆಯನ್ನು ನೋಡುವ ಆತುರವುಳ್ಳ ರಾವಣನು ಅಶೋಕವನವನ್ನು ಹೊಕ್ಕನು. ಅಶೋಕವನದಲ್ಲಿ ರಾಕ್ಷಸಿಯರಿಂದ ಸುತ್ತುವರಿದ ಸೀತೆ ದೀನಳಾಗಿ ತಲೆ ತಗ್ಗಿಸಿಕೊಂಡು ಗಂಡನನ್ನೇ ಚಿಂತಿಸುತ್ತಾ ಕುಳಿತಿದ್ದಳು. ಆಕೆಯ ಬಳಿಗೆ ರಾವಣನು ಬಂದು ಸಂತೋಷದಿಂದ ಈ ರೀತಿ ಕ್ರೂರವಾಗಿ ನುಡಿದನು. ಎಳೆಯ ಮಂಗಳಾಂಗಿ, ಕರ್ಣನನ್ನು ಕೊಂದ ನಿನ್ನ ಗಂಡನು ಪ್ರಹಸ್ತನಿಂದ ಯುದ್ಧದಲ್ಲಿ ಹತನಾದನು. ನಿನ್ನ ಗರ್ವ ಈಗಲಾದರೂ ಮುರಿಯುತ್ತಲ್ಲವೇ? ಈಗಲಾದರೂ ವ್ಯಸನವನ್ನು ಬಿಟ್ಟು ನನ್ನ ಹೆಂಡತಿಯರೆಲ್ಲರಿಗೆಲ್ಲ ರಾಣಿಯಾಗು. ಸಮುದ್ರದ ಉತ್ತರ ತೀರದಲ್ಲಿ ಬೀಡುಬಿಟ್ಟಿದ್ದ ರಾಮನು ಸಂಜೆಯಾಗುತ್ತಲೇ ಸೈನ್ಯದಲ್ಲಿ ಮಲಗಿದ್ದನು. ಪ್ರಹಸ್ತನಿಂದ ವಾನರ ಸೈನ್ಯ ಧ್ವಂಸ ಮಾಡಲ್ಪಟ್ಟಿತು. ಮಲಗಿದ್ದ ರಾಮನ ತಲೆಯನ್ನು ಶೂರನಾದ ಪ್ರಹಸ್ತನು ಕತ್ತಿ ಹಿರಿದು ಕತ್ತರಿಸಿಬಿಟ್ಟನು. ಲಕ್ಷ್ಮಣನು ಕಪಿಯೊಡನೆ ಓಡಿ ಹೋದನು. ಸುಗ್ರೀವನ ತಲೆಯನ್ನು ಕತ್ತರಿಸಲಾಯಿತು. ಹನುಮಂತನು ದವಡೆಗಳು ಸೀಳಿ ಹೋಗಿ ನೆರಕ್ಕೊರಳಿದನು. ಕೆಲವರು ವಾನರರು ಮರಣ ಹೊಂದಿದರು.
ಮತ್ತೆ ಕೆಲವರು ನೀರಿನಲ್ಲಿ ಬಿದ್ದರು. ಉಳಿದವರು ಓಡಿ ಹೋಗಿ ಮರಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ಅಡಗಿಕೊಂಡರು. ಈಗ ಪರಾಜಿತನಾದ ನಿನ್ನ ಗಂಡನ ಶಿರಸ್ಸನ್ನು ಪ್ರಹಸ್ತನು ತಂದಿದ್ದಾನೆ ಹೀಗೆಂದು ಹೇಳಿ ರಾವಣನು ರಾಮನ ತಲೆಯನ್ನು ಬಿಲ್ಲನ್ನು ತರುವಂತೆ ಜಿಹ್ವನಿಗೆ ಅಪ್ಪಣೆ ಮಾಡಿದನು. ಅದರಂತೆ ಅವನು ಶ್ರೀರಾಮನ ಮಾಯಾಶಿರಸ್ಸನ್ನು ಬಿಲ್ಲನ್ನು ರಾವಣನ ಮುಂದಿರಿಸಿ ನಮಸ್ಕರಿಸಿ ನಿಂತನು. ರಾಕ್ಷಸೇಂದ್ರನು ಅವಳನ್ನು ಸೀತೆಗೆ ತೋರಿಸುತ್ತಾ ಆಕೆ ತನ್ನವಳಾಗಬೇಕೆಂದು ಬೇಡಿಕೊಂಡನು. ಆಗ ಸೀತಾದೇವಿ ಆ ಶಿರಸ್ಸನ್ನು ಬಿಲ್ಲನ್ನು ನೋಡಿ ಹೇಳಲಾರದಷ್ಟು ದುಃಖಿತೆಯಾದಳು. ಕುರರ ಪಕ್ಷಿಯಂತೆ ಗೋಳಿಡುತ್ತಾ, ಎಲೈ ಕೈಕೆ, ನನ್ನ ಗಂಡನು ಹತನಾದನು, ನಿನ್ನ ಬಯಕೆ ಕೈಗೂಡಿತಲ್ಲವೇ? ಅಯ್ಯೋ, ನಿನ್ನಿಂದ ವಂಶವೇ ನಾಶವಾಯಿತು. ಇದಕ್ಕಾಗಿಯೇ ನೀನು ರಾಮನನ್ನು ಕಾಡಿಗೆ ಕಳುಹಿಸಿದೆಯಾ? ಶ್ರೀರಾಮನು ನಿನಗಾವ ರೀತಿಯಲ್ಲಿ ಅಪಕಾರ ಮಾಡಿದನು ಎನ್ನುತ್ತಾ ದುಃಖ ಉಕ್ಕಿ ಮೂರ್ಛೆ ಹೊಂದಿದಳು. ಹಾಗೆಯೇ ಮತ್ತೆ ಎಚ್ಚೆತ್ತು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು, ಪ್ರಿಯನೇ, ಹೆಂಡತಿಗೆ ಮೊದಲು ಗಂಡನು ಮಡಿಯುವುದಕ್ಕೂ ಯುಕ್ತವಲ್ಲ. ನನ್ನನ್ನು ದುಃಖದಿಂದ ಬಿಡಿಸಲು ಬಂದ ನಿನಗೆ ಈ ಗತಿ ಉಂಟಾಯಿತು. ಕರುವಿಲ್ಲದ ತಾಯಿಯಂತೆ ಕೌಸಲ್ಯ ಪುತ್ರಹೀನೆಯಾದಳು. ಲಕ್ಷ್ಮಣನಿಂದ ನಿನ್ನ ಸಾವಿನ ಗತಿಯನ್ನು ಕೇಳಿ ಆಕೆ ಎದೆಯೊಡೆದು ಸಾಯುವಳು. ಈಗ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ? ಸ್ವರ್ಗದಲ್ಲಿರುವ ನಿನ್ನ ತಂದೆಯನ್ನು ಸೇರಲು ನಿನಗೆ ಬಯಕೆಯಾಯಿತೇ? ನನ್ನೊಡನೆ ನೀನೇಕೆ ಮಾತನಾಡದಿರುವೆ? ನನಗಾಗಿ ನೀನು ಮೃತನಾದೆಯಲ್ಲವೇ? ನಿನ್ನ ಹೆಂಡತಿಯಾದ ನಾನೇ ಮೃತ್ಯುಸ್ವರೂಪಿಯಾದನೆ. ರಾಕ್ಷಸೇಂದ್ರ, ರಾವಣನ ಶಿರಸ್ಸನ್ನು ದೇಹದೊಡನೆ ಸೇರಿಸು, ನಾನು ಗಂಡನನ್ನು ಅನುಸರಿಸುತ್ತೇನೆ ಎಂದು ಕಮಲಲೋಚನೆಯಾದ ಸೀತೆ ಮತ್ತೆ ಮತ್ತೆ ಗೋಳಿಟ್ಟಳು. ಅಷ್ಟರಲ್ಲಿ ದ್ವಾರಪಾಲಕರು ಬಂದು ರಾಜಕಾರ್ಯಕ್ಕಾಗಿ ಪ್ರಹಸ್ತನು ಮಂತ್ರಿಗಳೊಡನೆ ಬಂದಿರುವುದಾಗಿ ತಿಳಿಸಿದರು. ದೂತನ ಮಾತನ್ನು ಕೇಳಿ ಅಲ್ಲಿಂದ ರಾವಣನು ಕೂಡಲೇ ರಾಮನ ಮಾಯಾಶಿರಸ್ಸು ಬಿಲ್ಲು ಅಲ್ಲಿಂದ ಮಾಯವಾದವು. ರಾವಣನು ಅಲ್ಲಿಂದ ಹೊರಟು ಹೋದ ಮೇಲೆ ವಿಭೀಷಣನ ಹೆಂಡತಿಯಾದ ಸರಮ ಆಕೆಯನ್ನು ಸಮಾಧಾನಪಡಿಸಿದಳು. ಪ್ರಿಯ ಸಖಿ, ರಾವಣನೊಂದಿಗೆ ನೀನಾಡಿದ ಮಾತುಗಳನ್ನು ಕೇಳಿದೆ. ಮಲಗಿದ್ದ ಶ್ರೀರಾಮನನ್ನು ಸಂಹರಿಸಿದ್ದೆಂದರೇನು? ಕಪಿಗಳಿಂದ ರಕ್ಷಿತನಾದ ರಾಮನ ವಿಷಯದಲ್ಲಿ ಅದು ಅಸಂಭವ. ಇದೆಲ್ಲ ರಾವಣನ ಮಾಯೆ. ಇನ್ನು ಮುಂದೆ ನಿನ್ನ ವ್ಯಸನಕಾಲ ಕಳೆದು ಹೋಯಿತು. ಶುಭ ಸಮೀಪಿಸುತ್ತದೆ. ಕಪಿಸೈನ್ಯದಿಂದ ಕೂಡಿ ಶ್ರೀರಾಮನು ಸಮುದ್ರ ತೀರದಲ್ಲಿ ಬೀಡಿಬಿಟ್ಟಿರುವುದಾಗಿ ನಾನೇ ನೋಡಿದೆ. ಈ ವರ್ತಮಾನವನ್ನು ಕೇಳಿ ಭಯಗೊಂಡ ರಾವಣನು ಮಂತ್ರಿಗಳೊಡನೆ ಮುಂದಿನ ಕಾರ್ಯವನ್ನು ಕುರಿತು ಯೋಚಿಸುತ್ತಿದ್ದಾನೆ. ಸರಮೆ ಈ ರೀತಿ ಹೇಳುತ್ತಿರುವಂತೆಯೇ ಯುದ್ಧ ಸನ್ನಾಹ ಸೂಚಕವಾದ ಭೇರಿ ಶಬ್ದ ಕೇಳಿಬಂತು. ಆಗ ಸರಮೆ ಮತ್ತೆ ಸೀತೆಯನ್ನು ಕುರಿತು, ಎಲೈ ಭೀರು, ಈ ಯುದ್ಧ ಸೂಚಕವಾದ ಭೇರಿ ಶಬ್ದವನ್ನು ಕೇಳಿದೆಯಾ? ನಿಮಗೆ ಕಲ್ಯಾಣವೂ ರಾಕ್ಷಸರಿಗೆ ಭಯವೂ ಉಂಟಾಗುವ ಕಾಲ ಸಮೀಪಿಸಿತು. ಶ್ರೀರಾಮನು ರಾವಣನನ್ನು ಕೊಂದು ನಿನ್ನ ಬಳಿಗೆ ಬರುವನು. ಬೇಗನೆ ನೀನು ರಾಮನ ತೊಡೆಯನ್ನೇರಿ ಪತಿವ್ರತೆಯಾಗಿ ಮೆರೆಯುವುದನ್ನು ನೋಡಲು ಬಯಸುತ್ತೇನೆ. ನಿನಗೆ ಬಹುಬೇಗ ಸುಖ ದೊರಕಲಿ ಎಂದು ಸಂತೈಸಿದಳು. ಅಷ್ಟರಲ್ಲಿಯೇ ವಾನರ ಸೇನೆಯ ಕಂಠ ಘೋಷ ಭೂಮಿಯನ್ನೇ ನಡುಗಿಸಿತು. ಈ ಶಬ್ದವನ್ನು ಕೇಳಿ ರಾಕ್ಷಸರು ಎದೆಗುಂದಿದರು. ಶ್ರೀರಾಮನು ತನ್ನ ಬಲದೊಡನೆ ಲಂಕೆಯನ್ನು ಸಮೀಪಿಸಿದನೆಂಬ ಸುದ್ದಿಯನ್ನು ಕೇಳಿ ರಾವಣನು ಕ್ಷಣಕಾಲ ಚಿಂತಿಸಿ ಮಂತ್ರಿಗಳನ್ನು ತನ್ನಲ್ಲಿ ಬರಿಮಾಡಿಕೊಂಡನು. ಮುಂದೆ ರಾಮನೊಡನೆ ಯುದ್ಧ ಮಾಡುವ ವಿಷಯದಲ್ಲಿ ಅವರ ಅಭಿಪ್ರಾಯವನ್ನು ಕೇಳಲು ರಾವಣನ ಮಾವನು ಎದ್ದು ನಿಂತು ಈ ರೀತಿ ನುಡಿದನು. ಎಲೈ ರಾವಣೇಶ್ವರ, ಬಲಹೀನನಾದವನು ಬಲವಂತರೊಡನೆ ಸಂಧಿ ಮಾಡಿಕೊಳ್ಳುವುದು ಉತ್ತಮ ಮಾರ್ಗ. ಆದ್ದರಿಂದ ಹೀನಬಲನಾಗುತ್ತಿರುವ ನೀನು ಶ್ರೀರಾಮನೊಡನೆ ಸಂಧಿ ಮಾಡಿಕೊಳ್ಳುವುದು ಹಿತವೆಂದು ನನಗೆ ತೋರುತ್ತದೆ. ಸೀತೆಯಿಂದ ನಮಗೆ ಈ ವಿಪತ್ತು ಉಂಟಾಗಿದೆಯಷ್ಟೇ.
ಅಂಥ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸು. ದೇವದಾನವರಿಂದಲೂ ಗೆಲ್ಲಲು ಅಸಾಧ್ಯನಾದ ಶ್ರೀರಾಮನೊಡನೆ ಹಗೆತನ ಬೇಡ. ಲಂಕೆಯಲ್ಲಿ ತೋರುತ್ತಿರುವ ಅಪಶಕುನಗಳಿಂದ ನಮಗೆ ಸೋಲು ಸಿದ್ಧ. ಈಗ ನಡೆಯುತ್ತಿರುವ ವಿಷಯಗಳನ್ನು ಪರಿಶೀಲಿಸಿ ಮುಂದಿನ ಕಾರ್ಯವನ್ನು ಕೈಗೊಳ್ಳು. ಮಾವನಾದ ಮಾಲ್ಯವಂತನ ಮಾತು ರಾವಣನಿಗೆ ರುಚಿಸಲಿಲ್ಲ. ಕೋಪದಿಂದ ಉಬ್ಬನ್ನು ಗಂಟಿಕ್ಕಿ ಸಭೆಯನ್ನೇ ನೋಡುತ್ತಾ ಮಾಲ್ಯವಂತನಿಗೆ ಈ ರೀತಿ ನುಡಿದನು. ನೀನು ವಚನವೆಂದು ಹೇಳಿದ ಅಪ್ರಿಯವಾದ ಮಾತುಗಳು ನನ್ನ ಕಿವಿ ಮೇಲೆ ಬೀಳಲೇ ಇಲ್ಲ. ಕಪಿಗಳಿಂದ ಒಡಗೂಡಿ ಒಬ್ಬಗಂಟಿಗನಾದ ರಾಮನನ್ನು ಮಹಾಸಮರ್ಥನೆಂದು ತಿಳಿದೆಯೇನು? ಶತ್ರುಗಳಲ್ಲಿರುವ ಪಕ್ಷಪಾತದಿಂದ ನಾನು ವೀರನೆಂಬ ಹೊಟ್ಟೆಯುರಿಯಿಂದ ನೀನು ಈ ತರನಾದ ಕಠಿಣೋಕ್ತಿಗಳನ್ನಾಡಿದೆ ಎಂದು ತಿಳಿಯುತ್ತೇನೆ. ರಾಮನಿಗೆ ಹೆದರಿ ಸೀತೆಯನ್ನು ಒಪ್ಪಿಸುವೆನೆಂದು ತಿಳಿದೆಯೇನು? ಸುಗ್ರೀವ ಲಕ್ಷ್ಮಣರಿಂದ ಪರಿವ್ರತನಾದ ರಾಮನನ್ನು ಇನ್ನು ಸ್ವಲ್ಪ ದಿನಗಳಲ್ಲಿ ನಾಶ ಮಾಡುವುದನ್ನು ನೀನೇ ನೋಡುವೆ. ನನ್ನನ್ನು 2 ತುಂಡಾಗಿಸಿದರೂ ನಾನು ಇನ್ನೊಬ್ಬರಿಗೆ ತಲೆಬಾಗೆನು. ಇದು ನನ್ನ ಸ್ವಭಾವ. ಸಮುದ್ರವನ್ನು ದಾಟಿ ಬಂದ ರಾಮನು ಹಿಂತಿರುಗಿ ಹೋಗಲಾರನು. ಹೀಗೆಂದು ನಡೆದು ರಾವಣನು ಮಂತ್ರಿಗಳನ್ನು ಆಲೋಚಿಸಿ ನಗರವನ್ನು ಭದ್ರಪಡಿಸುವ ಏರ್ಪಾಡು ಮಾಡಿದನು. ಪೂರ್ವ ದಿಕ್ಕಿನಲ್ಲಿ ಪ್ರಹಸ್ತನನ್ನು, ಪಶ್ಚಿಮದಲ್ಲಿ ಶೂರನಾದ ತನ್ನ ಮಗ ಇಂದ್ರಜಿತ್ತುವನ್ನು, ಉತ್ತರದಲ್ಲಿ ಶುಕಸಾರಣರನ್ನು, ದಕ್ಷಿಣದಲ್ಲಿ ಮಹಾಪಾಶ್ವ ಮಹೋದರರನ್ನು, ನಗರದ ಮಧ್ಯದಲ್ಲಿ ಪುರರಕ್ಷಣೆಗಾಗಿ ವಿರೂಪಾಕ್ಷನನ್ನು ನೇಮಿಸಿದನು. ಹೀಗೆ ವಿಧಿವಶನಾದ ರಾವಣನು ತಾನು ಮಾಡಿದ ಏರ್ಪಾಡಿಗೆ ತಾನೇ ಸಂತೋಷಗೊಂಡು ಅಂತಃಪುರವನ್ನು ಹೊಕ್ಕನು. ಇತ್ತ ಸುಗ್ರೀವನು ವಿಭೀಷಣ, ಜಾಂಬವಂತ, ಆಂಜನೇಯ ಮುಂತಾದ ಕಪಿವೀರರೊಡನೆ ಲಂಕೆಯನ್ನು ಮುತ್ತುವ ವಿಷಯದಲ್ಲಿ ಆಲೋಚನೆ ನಡೆಸಿದನು. ಆ ವೇಳೆಗೆ ವಿಭೀಷಣನ 4 ಮಂತ್ರಿಗಳು ಪಕ್ಷಿ ರೂಪವಾಗಿ ಧರಿಸಿ ಲಂಕೆಯನ್ನು ಹೊಕ್ಕು ರಾವಣ ನಡೆಸಿದ್ದ ಏರ್ಪಾಡನ್ನು ತಿಳಿದು ಬಂದಿದ್ದರು. ಇದನ್ನು ವಿಭೀಷಣನು ತಿಳಿಸಿ, ಶೂರರಾದ ರಾಕ್ಷಸರು ಆಯುಧ ಪಾಣಿಗಳಾಗಿ ನಗರವನ್ನು ಕಾಯುತ್ತಿದ್ದಾರೆ. ಸಾವಿರಾರು ಶೂರರಿಂದ ಪರಿವೃತರಾದ ರಾವಣನೇ ಉತ್ತರ ದ್ವಾರವನ್ನು ರಕ್ಷಿಸುತ್ತಿದ್ದಾನೆ. ವಿರೂಪಾಕ್ಷನಂತೂ ಹೆಸರಾದ ಬಿಲ್ಲುಗಾರ. ಇವನು ನಗರದ ಮಧ್ಯದಲ್ಲಿದ್ದಾನೆ. ಲೆಕ್ಕವಿಲ್ಲದಷ್ಟು ರಾಕ್ಷಸರು, ಆನೆ, ಕುದುರೆ, ತೇರುಗಳು ನಗರದ ರಕ್ಷಣೆಗೆ ಸಿದ್ಧವಾಗಿವೆ ಎಂದನು. ಆ ಬಳಿಕ ಈ ವಿಷಯವನ್ನು ರಾಮನಿಗೆ ತಿಳಿಸಿ, ರಾಮಚಂದ್ರ, ಹಿಂದೆ ರಾವಣನು ಕುಬೇರನೊಡನೆ ಯುದ್ಧ ಮಾಡಿದನು. ವೀರ್ಯದಲ್ಲಿ ಅವನಿಗೆ ಸಮನರಾದ 60 ಲಕ್ಷ ಜನ ರಾಕ್ಷಸರು ಅವನನ್ನು ಹಿಂಬಾಲಿಸಿದ್ದರು. ಈ ರೀತಿಯ ಸೈನ್ಯ ಅವನ ಬಳಿ ಲೆಕ್ಕವಲ್ಲದಿಷ್ಟದೆ. ನಿನ್ನನ್ನು ಕೋಪಗೊಳಿಸುವುದಕ್ಕಾಗಲಿ ಎದುರಿಸುವುದಕ್ಕಾಗಲಿ ನಾನು ಈ ರೀತಿ ಮಾತನಾಡುತ್ತಿಲ್ಲ. ದೇವತೆಗಳನ್ನೇ ಸಂಹರಿಸುವ ಶಕ್ತಿ ನಿನಗಿಲ್ಲವೇ? ಈಗ ರಾಕ್ಷಸ ಸೈನ್ಯಕ್ಕೆ ಎದುರಾಗಿ ವಾನರ ಸೈನ್ಯವನ್ನು ವ್ಯೂಹರೂಪವಾಗಿ ನಿಲ್ಲಿಸು ಎಂದನು. ವಿಭೀಷಣದ ಮಾತನ್ನು ಕೇಳಿ ಶ್ರೀರಾಮನು ಪ್ರಹಸ್ತ ನಿಗಿದರಾಗಿ ಯುದ್ಧ ನಡೆಸಲು ವಾನರ ಶ್ರೇಷ್ಠರಾದ ನೀಲನನ್ನು ಪೂರ್ವ ದಿಕ್ಕಿನಲ್ಲಿ, ಮಹಾಪಾಶ್ವ ಮಹೋದರನೊಡನೆ ಯುದ್ಧ ಮಾಡಲು ಅಂಗದನನ್ನು ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲಿಸಿದನು. ಇಂದ್ರಜಿತ್ತುವಿನ ಹೆದರು ಹನುಮಂತನಿಗೆ ಅಪ್ಪಣೆ ಮಾಡಿದನು. ರಾವಣನನ್ನು ಎದುರಿಸಲು ಲಕ್ಷ್ಮಣನನ್ನು ತಾನೇ ಸಿದ್ಧನಾದನು. ವಿರೂಪಾಕ್ಷನನ್ನು ಎದುರಿಸಲು ವಿಭೀಷಣನನ್ನು ನೇಮಿಸಲಾಯಿತು. ವಾನರರು ಮನುಷ್ಯ ರೂಪವನ್ನು ಧರಿಸಕೂಡದೆಂದು, ಹಾಗೆ ಧರಿಸಿದ ಪಕ್ಷದಲ್ಲಿ ರಾಕ್ಷಸರು ಧರಿಸಿದರೆ ತನಗೆ ಶತ್ರುಗಳನ್ನು ಕೊಲ್ಲುವುದು ಕಷ್ಟವಾಗುವುದೆಂದು ಶ್ರೀರಾಮನು ಅಪ್ಪಣೆ ಮಾಡಿದನು. ಈ ರೀತಿಯಾಗಿ ಏರ್ಪಾಟನ್ನು ನಡೆಸಿದ ಮೇಲೆ ಶ್ರೀರಾಮನು ಲಂಕೆಯನ್ನು ನೋಡುವ ಉದ್ದೇಶದಿಂದ ಸುವೇಲ ಪರ್ವತವನ್ನು ಹತ್ತಿದನು. ಸುಗ್ರೀವ, ವಿಭೀಷಣರು, ಇತರ ವಾನರ ವೀರರು ಅವನನ್ನು ಹಿಂಬಾಲಿಸಿದರು. ಆ ಪರ್ವತದ ಶಿಖರವನ್ನೇರಿದ ಅವರಿಗೆ ಪೂರ್ಣಚಂದ್ರನ ಬೆಳದಿಂಗಳಿನ ಆ ರಾತ್ರಿಯಲ್ಲಿ ಪ್ರಾಕಾರಗಳಿಂದ ಕೂಡಿ ಅನೇಕ ದ್ವಾರಗಳಿಂದ ಅಲಂಕೃತವಾದ ಆ ಲಂಕಾನಗರ ಬಹು ಚೆನ್ನಾಗಿ ಕಾಣಿಸಿತು. ಆ ನಗರದ ಉದ್ಯಾನಗಳನ್ನು ಕಂಡು ವಾನರರು ಸೋಜಿಗಗೊಂಡರು. ಸಂಪಗೆ, ಅಶೋಕ, ಮಾವು, ಹಲಸು, ಪುನ್ನಾಗ ಮುಂತಾದ ಮರಗಳಿಂದ ಕೂಡಿದ ಆ ಉದ್ಯಾನಗಳು ಇಂದ್ರನ ನಂದನವನಗಳಂತೆ ಶೋಭಿಸುತ್ತಿದ್ದವು. ಎಲ್ಲ ಋತುಗಳಲ್ಲಿಯೂ ಫಲ ಬಿಡುವ ವೃಕ್ಷಗಳು, ಗಾನ ಮಾಡುವ ಕೋಗಿಲೆಗಳು, ನರ್ತನ ಮಾಡುವ ನವಿಲುಗಳು,
ಶಬ್ದ ಮಾಡುವ ದುಂಬಿಗಳು ವಾನರರನ್ನು ಸಂತೋಷಗೊಳಿಸಿದವು. ಅಲ್ಲದೆ 100 ಗಾವದ ವಿಸ್ತೀರ್ಣವುಳ್ಳ 30 ಗಾವದ ಉದ್ದವುಳ್ಳ ಆ ಲಂಕಾನಗರಿ ಉನ್ನತವಾದ ಶಿಖರಗಳಿಂದಲೂ ಪ್ರಾಕಾರಗಳಿಂದಲೂ ವಿಮಾನಗಳಿಂದಲೂ ದೇವಸ್ಥಾನಗಳಿಂದಲೂ ಶಿಖರಗಳಿಂದ ಕೂಡಿದ ಕೈಲಾಸದಂತೆ ಶೋಭಿಸುತ್ತಿತ್ತು. ಇವುಗಳ ನಡುವೆ ಪಟ್ಟಣಕ್ಕೆ ಅಲಂಕಾರಪ್ರಿಯವಾಗಿದ್ದ ಚಿತ್ರಗಳಿಂದಲೂ ಉದ್ಯಾನವನಗಳಿಂದಲೂ ಐಶ್ವರ್ಯದಿಂದಲೂ ಸಮುದ್ರವಾದ ರಾವಣನ ಅರಮನೆಯನ್ನು ಕಂಡು ರಾಮನು ಆಶ್ಚರ್ಯ ಹೊಂದಿದನು. ನಮಸ್ಕಾರ.